ನಮಸ್ತೆ. ಸಾರಿ, ನಾನು ಈಗ ವೈಖರಿ ಜಪ ಆದ ನಂತರ ಉಪಾಂಶು ಜಪ ವಿಧಿಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಈಗ ಎರಡನೇ ಹಂತ, ಯಾವಾಗ ನಾವು ವೈಖರಿ ಜಪವನ್ನು ಅದು ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷ, 1.5 ವರ್ಷ, 2 ವರ್ಷ ಹೀಗೆ ಜಪ ಮಾಡ್ತಾ 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 ನಮ್ಮ ಮನಸ್ಸು ಶಾಂತ 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 ಆಗ್ತಾ ಹೋಗ್ತದೆ. ಆವಾಗ ಎರಡನೇ ಸ್ಟೆಪ್ ಉಪಾಂಶು ಜಪ ಅಂತ ಕರಿತೀವಿ. ಉಪಾಂಶು ಜಪ ಈ ವಿಧಿಯಲ್ಲಿ ಸೇಮ್ ಅದೇ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ವೈಖರಿ ಜಪ. ಇದನ್ನೇ ನಾವು ಕೇವಲ ಲಿಪ್ಸ್ ಮಾತ್ರ ಮೂಮೆಂಟ್ ಆಗ್ತಾ ಇರಬೇಕು. ನಿಮ್ಮ ಶಬ್ದ ಸರೌಂಡಿಂಗ್ ಯಾರಿಗೂ ಕೂಡ ಅದರ ಸ್ಪಷ್ಟತೆ ಕೇಳಬಾರ್ದು. ನಿಮಗೆ ಅದನ್ನು ಅನುಭವಕ್ಕೆ ಬರಬೇಕು, ಆದರೆ ಸರೌಂಡಿಂಗ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಶಬ್ದ ಉಚ್ಚಾರಣೆ ಕೇಳಬಾರ್ದು. ಅಂಥ ಸ್ಥಿತಿಗೆ ನಾವು ಉಪಾಂಶು ಜಪ ಅಂತ ಕರಿತೀವಿ. ಸೇಮ್ ನೋಡಿ, ಇವಾಗ ಸೇಮ್ ಅದೇ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಸೇಮ್ ಅದೇ ಮಂತ್ರನ ನಾನು ಕೇವಲ ಲಿಪ್ಸನ್ನು ಯೂಸ್ ಮಾಡ್ತಾ ಅಭ್ಯಾಸ ಮಾಡ್ತೇನೆ ನೋಡಿ. ಇಲ್ಲಿ ನೋಡಿ, ನಾನು ಶಬ್ದಗಳನ್ನು ಉಚ್ಚಾರಣೆ ಮಾಡಿದೆ, ಆದರೆ ನಿಮಗೆ ಅದರ ಶಬ್ದದ ಸ್ಪಷ್ಟತೆ ಗೊತ್ತಾಗಲಿಲ್ಲ. ಆದರೆ ನನಗೆ ಅದು ಅನುಭವಕ್ಕೆ ಬರ್ತಾ ಇತ್ತು. ಅದರ ತಜ್ಜಪ ಸದರ್ಥ ಭಾವನಂಗ, ಅದರ ಮಂತ್ರದ ಅರ್ಥವು ಸಹಿತ ನಾವು ಅದರ ಮೇಲೆ ಧ್ಯಾನ ಮಾಡ್ತಾ ಹೋಗಬೇಕು, ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗಬೇಕು. ಅದರ ಫೀಲಿಂಗನ್ನು ನಮ್ಮ ಶರೀರ, ನಮ್ಮ ಮನಸ್ಸಿನಲ್ಲಿ ತರ್ತಾ ಹೋಗಬೇಕು. ಅದರಿಂದ ಬಹಳಷ್ಟು ಅದು ಶಾರೀರಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕದ ಉನ್ನತಿಯ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ಇನ್ನು ಮೂರನೇ ಜಪ ಬರ್ತದೆ ಇವಾಗ, ಮಾನಸಿಕ ಜಪ. ಯಾವಾಗ ನಾವು ಉಪಾಂಶು ಜಪ್, ವೈಖರಿ ಜಪ್ ಎರಡರಲ್ಲೂ ಪರಿಪೂರ್ಣತೆ ಆಗ್ತೀವೋ, ನಮ್ಮ ಮನಸ್ಸು ನಮ್ಮ ಒಳಗಡೆ ಇರ್ತಕ್ಕಂತಹ ಹೊಲಸು ಏನಿದೆಯಲ್ಲ, ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ನಮ್ಮ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಿರ್ತಕ್ಕಂಥ ಏನು ಹೊಲಸು ಏನಿದೆಯಲ್ಲ, ಅದು ನಿಧಾನವಾಗಿ ತುಳಿತಾ 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 ಹೋಗ್ತದಲ್ವ. ಆವಾಗ ನಮ್ಮ ಮನಸ್ಸು ತನ್ನಿಂದ ತಾನೇ ಶಾಂತವಾಗ್ತಾ ಹೋಗ್ತದೆ. ಎಲ್ಲ ಮಂತ್ರದಲ್ಲಿ ಒಂದೊಂದು ಶಕ್ತಿ ಇದೆ. ಆ ಶಕ್ತಿ ಇಲ್ಲಿರ್ತಕ್ಕಂಥ ನಮ್ಮ ಗಲೀಜನ್ನು ತೆಗೆದು ಹಾಕ್ತಾ ಇರ್ತದೆ. ಸೇಮ್ ಯಾವಾಗ ವೈಖರಿ ಜಪ ಮತ್ತು ಉಪಾಂಶ ಜಪ ನಾವು ಪರಿಪೂರ್ಣತೆ ವರ್ಷ, 2 ವರ್ಷ ಅದನ್ನು ಅಭ್ಯಾಸ ಮಾಡಿ 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 ನಮ್ಮ ಮನುಷ್ಯ ಶಾಂತವಾಗ್ಲಕ್ಕತ್ತದು. ಆ ಟೈಮಲ್ಲಿ ನಮ್ಮ ಗುರುದೇವರು ನನಗೆ ಹೇಳ್ತಿದ್ರು, ಯಾವಾಗಲೂ ಯಾವುದೇ ಮಂತ್ರ ಚಾಂಟಿಂಗ್ ಅಭ್ಯಾಸ ಅದು ಜಪಯೋಗ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆದಂಥ ಒಂದು ಟೈಮು ಫಿಕ್ಸ್ ಮಾಡು, ಅದೇ ಟೈಮಲ್ಲೇ ಮಾಡಬೇಕು ಅಂತ. ಅದೇ ಮತ್ತು ಒಂದೇ ಪ್ಲೇಸಲ್ಲಿ ಮಾಡಬೇಕು. ಯಾಕಂದರೆ ಅಲ್ಲಿ ಆ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಆಗಿರ್ತದೆ, ಒಂದು ಕಾಸ್ಮಿಕ್ ಎನರ್ಜಿ ಕ್ರಿಯೇಟ್ ಆಗಿರ್ತದೆ. ಅಲ್ಲಿ ಹೋದ ತಕ್ಷಣ ಶಾಂತ, ಅದು ಮನಸ್ಸು ತನ್ನಿಂದ ತಾನೇ ಶಾಂತ ಆಗ್ತದೆ. ಮೈಂಡಿಗೆ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡಿಗೆ ಟ್ರೈನ್ ಆಗಿಬಿಡ್ತದೆ. ಇಲ್ಲಿ ಬಂದೆ ಅಂದ್ರೆ ನನ್ನ ಮನಸ್ಸು ಶಾಂತ ಇರಬೇಕು. ಒಂದೇ ಟೈಮಿಗೆ ನಾವು ಒಂದಿನ ಮುಂಜಾನೆ 4 ಗಂಟೆ ಮಾಡಿದೆ, ಒಂದಿನ ಮುಂಜಾನೆ 6 ಗಂಟೆ ಮಾಡಿದೆ, ಮಧ್ಯಾಹ್ನ 1 ಗಂಟೆ ಮಾಡಿದೆ, ಸಾಯಂಕಾಲ 4 ಗಂಟೆ ಮಾಡಿದೆ, ರಾತ್ರಿ 9 ಗಂಟೆ ಮಾಡಿದೆ. ಹೀಗೆ ಮಾಡೋದರಿಂದ ಅದರಿಂದ ಲಾಭಗಳು ಶೀಘ್ರವಾಗಿ ಪಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಒಂದೇ ಸಮಯವನ್ನು ನಿಗದಿಪಡಿಸಿ, ಒಂದೇ ಸ್ಥಳವನ್ನು ನಿಗದಿಪಡಿಸಿ ನಾವು ಅದನ್ನು ಅಭ್ಯಾಸ ಮಾಡೋದರಿಂದ ಸಾಕಷ್ಟು ಲಾಭಗಳನ್ನು ಪಡೆದುಕೊಳ್ಳಬಹುದು. ಇದು ನಾವು ಕೂಡ ಗುರುದೇವರ ಮಾರ್ಗದರ್ಶನದಿಂದ ಇದು ಸುಮಾರು ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೆ, ಅದರ ಲಾಭವನ್ನು ಪಡೆದುಕೊಳ್ತಾ ಇದ್ದೀವಿ.
ತಾವು ಅದರ ಲಾಭವನ್ನು ಪಡೆದುಕೊಳ್ಳತಕ್ಕಂಥ ಒಂದು ಅಭಿಲಾಷ ನಮ್ಮದಾಗಿದೆ. ಇವಾಗ ಯಾವಾಗ ವೈಖರಿ ಜಪ ಮತ್ತು ಉಪಾಂಶು ಜಪನ್ನು ನಾವು ಪರಿಪೂರ್ಣತೆಯನ್ನು ಹೊಂದಿ ಮಾನಸಿಕ ಜಪ, ಮನಸ್ಸಿನ ಮೂಲಕ ಅದನ್ನು ಉಚ್ಚಾರಣೆ ಮಾಡಬೇಕು. ಮನಸ್ಸಿನ ಅದರ ಶಬ್ದದ ಅರ್ಥವನ್ನು ಅಳವಡಿಸ್ಕೊಳ್ಬೇಕು, ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು. ಯಾವ ಮಂತ್ರವನ್ನು ಚಾಂಟಿಂಗ್ ಮಾಡ್ತೀವೋ ಆ ಮಂತ್ರ ನಮಗೆ ಕಿವಿ ಕೇಳ್ತಾ ಇದೆ ಅಂತಕ್ಕಂಥ ಅನುಭೂತಿಯನ್ನು ಮಾಡ್ತಾ ಇರಬೇಕು. ಅದರ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ನಾವು ಆ ಭಾವದೊಳಗೆ ಲಯವಾಗಬೇಕು. ಅದಕ್ಕೆ ನಾವು ಮಾನಸಿಕ ಜಪ ಅಂತ ಕರಿತೇವೆ. ಹೇಗೆಂದರೆ ಸುಮ್ಮನೆ ಕೂತ್ಕೋಬೇಕು. ಸೇಮ್ ಅದೇ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ವೈಖರಿ. ಉಪಾಂಶು ಕೇವಲ ಲಿಪ್ಸನ್ನು ಯೂಸ್ ಮಾಡ್ತೀನಿ. ಇವಾಗ ಮಾನಸಿಕ, ಮನಸ್ಸಿನ ಒಳಗೆ ನಾನು ಅದನ್ನು ಉಚ್ಚಾರಣೆ ಮಾಡ್ತಾ ಹೋಗ್ತೀನಿ. ಅದನ್ನು ಶಬ್ದಗಳನ್ನು ನೋಡ್ತಾ ಹೋಗ್ತೀನಿ, ಅದರ ಶಬ್ದ ಅರ್ಥವನ್ನು ನೋಡ್ತಾ ಹೋಗ್ತೀನಿ, ಅದರ ಶಬ್ದದ ಭಾವವನ್ನು ನೋಡ್ತಾ ಹೋಗ್ತೀನಿ ಮನಸ್ಸಿನಲ್ಲಿ. ಸೇಮ್ ಅಂತ ಯಾವಾಗ ನಿಮ್ಮದು ವೈಖರಿ ಜಪ ಪಕ್ವ ಆಗ್ತದೋ, ಉಪಾಂಶು ಜಪ ಪಕ್ವ ಆಗ್ತದೋ, ಅವಾಗ ಮಾನಸಿಕ ಜಪ ಇದು ಪಕ್ವ ಆಗ್ತದೆ. ಇದು ಉಚ್ಚ ಸ್ಥಿತಿ. ಮಾನಸಿಕ ಈ ಎರಡೂ ಜಪಗಳಲ್ಲಿ ಮಾನಸಿಕ ಜಪ ಉತ್ತಮ ಜಪ ಅಂಥೇಳಿ ಮಹಾತ್ಮರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಇವಾಗ ಇನ್ನು ನಾಲ್ಕನೇದು ಅಜಪ ಜಪ ಅಂತ ಹೇಳಿ ಬರ್ತದೆ. ಅಜಪ ಜಪ ಅದು ಬಹಳಷ್ಟು ಒಂದು ಮಾರ್ಮಿಕವಾದಂಥ ಹಂತ. ಯಾವಾಗ ನಿಮ್ಮದು ವೈಖರಿ ಉಪಾಂಶು ಮಾನಸಿಕ ಪರಿಪೂರ್ಣತೆಯನ್ನು ಹೊಂದಿ ಅಜಪ ಜಪ ಅವಸ್ಥೆ ಬರ್ತದೆ. ಇದು ಸುಮಾರು ವರ್ಷಗಳ ಕಾಲ ಬೇಕಾಗ್ತದೆ. ಯಾವಾಗ ತನ್ನಿಂದ ತಾನೇ ಆಗ್ತದೆ ಅದು ವೈಖರಿ ಜಪ. ಅದು ಅಜಪ ಜಪ ಉದಾಹರಣೆಗೆ ನಾವು ಸೋಹಮ್ಗೆ ಅಜಪ ಜಪ, ಎಲ್ಲ ಮಂತ್ರಗಳು ಅಜಪ ಜಪ ಮಾಡೋದು ಸ್ವಲ್ಪ ಕಠಿಣ ಆಗ್ತದೆ. ಅದು ಅಜಪ ಜಪ ಅಂತ ಕರಿತೀವಿ. ನಾಲ್ಕನೇ ಸ್ಥಿತಿ ಅಜಪ ಜಪದ ಸ್ಥಿತಿ ಅವಕಾಶ ನಮಗೆ ಈಗ ಇನ್ನೂ ಬಿಗಿನರ್ ಇರ್ತಕ್ಕಂಥ ಸಾಧಕರಿಗೆ ಇದರ ಅವಶ್ಯಕತೆ ಇಲ್ಲ. ಇದರಿಂದ ನಮಗೆ ನಮ್ಮ ಭಾವನೆಗಳು ಪರಿಶುದ್ಧತೆ ಆಗ್ತದೆ, ನಮ್ಮ ವಿಚಾರಗಳು ಶುದ್ಧತೆ ಆಗ್ತದೆ, ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ, ನಮ್ಮ ಇಂದ್ರಿಯಗಳು ಒಂದು ಸಕ್ರಿಯವಾಗ್ತವೆ, ಪಾಸಿಟಿವ್ ರೂಪದಲ್ಲಿ ಸಕ್ರಿಯವಾಗ್ತವೆ, ನಮ್ಮ ಭಾವಗಳು ಶುದ್ಧಿ ಆಗ್ತವೆ, ನಮ್ಮ ವಿಚಾರಗಳು ಶುದ್ಧಿ ಆಗ್ತವೆ. ಯಾವುದು ನೋಡ್ತೀವಿ ಅದು ಒಂದು ಪಾಸಿಟಿವ್ ರೂಪದಲ್ಲಿ ಕಾಣ್ತದೆ. ಯಾರೋ ಡಿಪ್ರೆಷನ್ ಇದ್ದರೆ ಅದು ಡಿಪ್ರೆಷನ್ ದೂರ ಆಗ್ತದೆ, ಯಾರೋ ಎಂಗ್ಸೈಟಿಯಲ್ಲಿದ್ದರೆ ಅದು ದೂರ ಆಗ್ತದೆ, ಯಾರಿಗಾದರೂ ಜಾಸ್ತಿ ಕ್ರೋಧ ಬರ್ತಾ ಇದ್ದರೆ ಅದು ಕ್ರೋಧ ಕಡಿಮೆ ಆಗ್ತದೆ, ಯಾರಲ್ಲಿ ಕಾನ್ಫಿಡೆನ್ಸ್ ಇಲ್ಲೋ ಅದು ಕಾನ್ಫಿಡೆನ್ಸನ್ನು ಬೆಳೆಸ್ಲಿಕ್ಕೆ ಪ್ರಯತ್ನ ಆಗ್ತದೆ ಮಂತ್ರ ಜಪದಿಂದ. ಇದು ಕೇವಲ ಮಂತ್ರ ಜಪದ ಲಾಭಗಳನ್ನು ನಾವು ಹೇಳೋದ್ರಿಂದ ಅದರ ಲಾಭ ಇಷ್ಟೇ ಅಂತ ನಾವು ಎಂಡ್ ಮಾಡೋಕ್ಕಾಗಲ್ಲ. ಇದರದ್ದು ಲಾಭ ಸಾವಿರಾರು ವರ್ಷಗಳಿಂದ ನಮ್ಮ ಮಹಾತ್ಮರು ಹೇಳ್ತಾ ಬಂದಿದ್ದಾರೆ. ಅದನ್ನು ನಿತ್ಯ ನಿರಂತರವಾಗಿ ನೀವು ಅಭ್ಯಾಸ ಮಾಡಿ ಅದರ ಸದುಪಯೋಗವನ್ನು ತೆಗೆದುಕೊಂಡು ಈ ಮಾನವ ಜನ್ಮವನ್ನು ಕಲ್ಯಾಣದ ಜನ್ಮವನ್ನಾಗಿ ಮಾಡುವಂಥ ಒಂದು ಎಲ್ಲರ ಕರ್ತವ್ಯ. ಹಾಗಾಗಿ ನಿತ್ಯ ನಿರಂತರವಾಗಿ ಅದು ಒಂದು ಗುರುಮುಖೇನವಾಗಿ ನಾವು ಮಂತ್ರವನ್ನು ಉಚ್ಚಾರಣೆ ಅಭ್ಯಾಸ ಮಾಡಿದರೆ ಅದರಲ್ಲಿ ಸಾಕಷ್ಟು ಲಾಭಗಳು ಆಗ್ತವಂತಕ್ಕಂಥ ಒಂದು ಸಂದೇಶ ಗುರುದೇವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ಅದು ಯಾವುದೇ ಮಂತ್ರ ಆಗಿರ್ಬೋದು, ಕೃಷ್ಣ ಮಂತ್ರ ಆಗಿರ್ಬೋದು, ರಾಮ ಮಂತ್ರ ಆಗಿರ್ಬೋದು, ಗಣೇಶ ಮಂತ್ರ ಆಗಿರ್ಬೋದು, ಸರಸ್ವತಿ ಮಂತ್ರ ಆಗಿರ್ಬೋದು, ದೇವಿ ಮಂತ್ರ ಆಗಿರ್ಬೋದು, ಶಿವನ ಮಂತ್ರ ಆಗಿರ್ಬೋದು, ಅದು ಯಾವ ಮಂತ್ರ ಎಲ್ಲವೂ ಈ ಏಕೋ ದೇವ, ಒಬ್ಬನೇ ದೇವ ಇದ್ದಾನೆ, ನಾಮ ಮಾತ್ರ ಹಲವು ಬೇರೆ 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 ಬೇರೆ
ಶಕ್ತಿಗಳ ರೂಪದಲ್ಲಿದೆ. ಎಲ್ಲವೂ ಒಂದೇ ರೂಪ. ಹಾಗಾಗಿ ಅದು ಯಾವುದೇ ನೀವು ಮಂತ್ರ ಜಪ ಮಾಡಿದ್ರೆ ಅದರ ಲಾಭವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಉದಾಹರಣೆ. ಇಂದಿನ ಕಲಿಯುಗದಲ್ಲಿ ಈ ಮಂತ್ರ ಜಪದ ಮಹತ್ವವನ್ನು ಇಡೀ ಸಂಸಾರಕ್ಕೆ ತಿಳಿಸಿರ್ತಕ್ಕಂಥ ಬೃಂದಾವನದಲ್ಲಿ ಪ್ರೇಮಾನಂದ ಮಹಾರಾಜಿಯವರು ಈ ಮಂತ್ರ ಜಪದ ಮಹಿಮೆ ಏನು ಅಂತಕ್ಕಂಥದ್ದು ಅವರ ದೈನಂದಿಕ ಜೀವನದಲ್ಲಿ ಅವರ ಜೀವನದ ಸಂದೇಶ ನಮಗೆ ತೋರಿಸ್ತಾ ಇದ್ದಾರೆ. ಎರಡೂ ಕಿಡ್ನಿಗಳು ಫೇಲ್ ಇದ್ದರೂ ಕೂಡ ಆ ಮಂತ್ರ ಜಪದ ಒಂದು ಶಕ್ತಿಯಿಂದ ಇವತ್ತು ಸುಮಾರು 10-15 ವರ್ಷಗಳ ಕಾಲ ಅವರು ಬದುಕಿದ್ದಾರೆ. ಕಿಡ್ನಿ ವಿತೌಟ್ ಕಿಡ್ನಿ ಇಲ್ಲಿಲ್ಲ, ಎರಡೂ ಫೇಲ್ ಆಗಿದೆ, ಎರಡೂ ಕಿಡ್ನಿಗಳು ಫೇಲ್ ಆಗಿದೆ. ಆದರೂ ಕೂಡ ಅವರು ರಾಧೆಯನ್ನು ಕೃಷ್ಣನನ್ನು ಆರಾಧಿಸ್ತಾರೆ. ಹಾಗಾಗಿ ಆ ಶಕ್ತಿ ಅವರಿಗೆ ಕೊಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಗಳು ಇಂದು ಯಾರ್ಯಾರು ಈ ಜಗತ್ತಿನಲ್ಲಿ VIP ವ್ಯಕ್ತಿಗಳಿದೆ ಎಲ್ಲರೂ ಅವರಿಗೆ ಶರಣಾಗತಿ ಆಗ್ತಾ ಇದ್ದಾರೆ. ಯಾಕಂದರೆ ಆ ಶಕ್ತಿ ಅವ್ರು ಹೇಳ್ತಾರೆ, ಈ ಶಕ್ತಿ ನನ್ನಲ್ಲಿಲ್ಲ, ಎಲ್ಲರಲ್ಲಿಯೂ ಆ ಶಕ್ತಿ ಇದೆ. ಅದನ್ನು ನೀವು ನಿತ್ಯ ನಿರಂತರ ಅಭ್ಯಾಸ ಮಾಡಿ, ಜಪ ಮಾಡಿ, ಅದರಿಂದ ಲಾಭವನ್ನು ಪಡೆದುಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ಪರಮ ಪೂಜ್ಯ ಪ್ರೇಮಾನಂದ ಮಹಾರಾಜಿಯವರು ನಮಗೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ನಾವು ನೀವು ಅದರ ಸದುಪಯೋಗವನ್ನು ತೆಗೆದುಕೊಳ್ಳೋಣ. ನಾವು ನೀವು ಜೀವನವನ್ನು ಉತ್ತಂಗಕ್ಕೆ ಏರಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಇಂದಿಗೆ ಈ ಜಪಯೋಗದ ಒಂದು ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ತಮಗೆಲ್ಲ ನಮಸ್ತೆ.